ಕರಿಯ ತನ್ನ ಹೊಲದಲ್ಲಿ ನೇಗಿಲು ಹೊಡೆಯುತ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಅದೇ ಹಳ್ಳಿಯ ಮಲಿಯ ಎಂಬ ವ್ಯಕ್ತಿ ಬಂದನು. ಅರೆ ಕರಿಯ ಅಣ್ಣ, ನೀನು ಇಲ್ಲಿ ನಿನ್ನ ಹೊಲದಲ್ಲಿ ನೇಗಿಲು ಹೊಡೆಯುತ್ತಿದ್ದೀಯಾ? ಮತ್ತು ಅಲ್ಲಿ ನೋಡಿದ್ರೆ ಜಮೀನ್ದಾರ ನಿನಗೆ ಬೈಯುತ್ತಿದ್ದಾನೆ. ಅವನು ನನಗೆ ಯಾಕೆ ಬೈಯುತ್ತಿದ್ದಾನೆ ಎಂದು ನನಗೆ ಗೊತ್ತು. ಏಕೆಂದರೆ ಕೆಲವು ತಿಂಗಳ ಮುಂಚೆ ನಾನು ಅವನಿಂದ ಸಾಲ ಪಡೆದಿದ್ದೆ. ಅದನ್ನು ನನಗೆ ತೀರಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಈ ಬೆಳೆ ಕಟಾವಾದ ನಂತರ ನಾನು ಅವನ ಹಣವನ್ನು ಬಡ್ಡಿ ಸಮೇತ ತೀರಿಸಿ ಬಿಡುತ್ತೇನೆ. ಅರೆ ಅದನ್ನೆಲ್ಲ ಆಮೇಲೆ ನೋಡೋಣ ಅಣ್ಣ. ಈಗ ನಿನ್ನನ್ನು ಜಮೀನ್ದಾರ ತನ್ನ ದೊಡ್ಡ ಮನೆಗೆ ಕರೆಸಿದ್ದಾನೆ. ಕರಿಯ ತಕ್ಷಣ ಕೆಲಸ ಬಿಟ್ಟು ಜಮೀನ್ದಾರನ ಮನೆಯ ಕಡೆಗೆ ಹೊರಟನು. ಜಮೀನ್ದಾರ ತನ್ನ ಮಗ ಭೈರವನ ಜೊತೆ ಕುಳಿತಿದ್ದನು. ಅಷ್ಟರಲ್ಲಿ ಕರಿಯ ಅಲ್ಲಿಗೆ ಬಂದು ತಲುಪಿದನು. ಬರ್ಬೇಕು. ಈ ಹಳ್ಳಿಯ ಅತ್ಯಂತ ದೊಡ್ಡ ರೈತರಾದ ಕರಿಯ ಅವರೇ, ನಿಮಗೆ ಸ್ವಾಗತ. ಸಾಲವನ್ನಂತೂ ಪಡೆದುಕೊಂಡಿರಿ, ಆದರೆ ವಾಪಸ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಎಂದು ತಿಳಿಸಿ. ನನ್ನು ಕ್ಷಮಿಸಿ ಬಿಡಿ ಜಮೀನ್ದಾರರೇ. ನಿಮಗೆ ಗೊತ್ತಿದೆ ಅಲ್ವಾ, ಕಳೆದ ಬಾರಿ ನನ್ನ ಬೆಳೆಗೆ ಇದ್ದಕ್ಕಿದ್ದ ಹಾಗೆ ಕೀಟಗಳು ಬಂದು ಅದು ಹಾಳಾಗಿ ಹೋಯಿತು. ಹಣದಿಂದಾಗಿ ನಾನು ಹಳ್ಳಿಯಲ್ಲಿ ಸಾಲ ತೆಗೆದುಕೊಂಡಿರುವೆ. ನನ್ನ ಮೇಲೆ ಇನ್ನೂ ಸಾಕಷ್ಟು ಸಾಲಗಳು ಬೆಳೆದು ನಿಂತಿವೆ. ಆದರೆ ಈ ಬಾರಿಯ ಬೆಳೆ ತುಂಬಾ ಚೆನ್ನಾಗಿ ಬರುತ್ತದೆ. ನಾನು ನಿಮ್ಮ ಸಂಪೂರ್ಣ ಹಣವನ್ನು ತೀರಿಸಿ ಬಿಡುತ್ತೇನೆ. ಅರೆ ಕರಿಯ, ಆ ಹೊಲವನ್ನು ಇನ್ನೂ ನೀನು ನಿನ್ನ ಹೊಲ ಎಂದೇ ಅಂದ್ಕೊಂಡಿದೀಯಾ? ನಿನ್ನ ಹೊಲ ನಿನ್ನದಾಗಿಯೇ ಉಳಿದಾಗ ತಾನೇ ನೀನು ನನ್ನ ಸಾಲ ತೀರಿಸಲು ಸಾಧ್ಯ. ಅರೆ, ಇದು ಏನ್ ಮಾಡ್ತಿದ್ದೀರಾ ನೀವು? ಇದರ ಅರ್ಥ ಏನೆಂದರೆ, ನಾನು ನಿನಗೆ ಸಂಜೆಯವರೆಗೆ ಸಮಯ ಕೊಡುತ್ತೇನೆ. ಒಂದು ವೇಳೆ ನೀನು ಸಂಜೆಯೊಳಗೆ ನನ್ನ ಸಾಲವನ್ನು ಬಡ್ಡಿ ಸಮೇತ ವಾಪಸ್ ಮಾಡದಿದ್ದರೆ ಮರುದಿನದಿಂದ ನೀನು ನಿನ್ನ ಹೊಲಕ್ಕೆ ಕೆಲಸಕ್ಕೆ ಬರುವ ಯಾವುದೇ ಅವಶ್ಯಕತೆ ಇಲ್ಲ. ನಿನ್ನ ಹೊಲ ನಮ್ಮದಾಗಿ ಬಿಡುತ್ತದೆ. ಹೀಗೆ ಮಾಡಬೇಡಿ ಜಮೀನ್ದಾರರೇ. ಕೇಳಿ, ನೀವು ಹೀಗೆ ಮಾಡಿದ್ರೆ ನಾನು ಪೂರ್ತಿಯಾಗಿ ನಾಶ ಆಗಿ ಹೋಗ್ತೇನೆ. ಆ ಒಂದೇ ಹೊಲ ಮಾತ್ರವೇ ನನ್ನ ಹತ್ರ ಇರುವುದು. ಹಾಗೆ ಮಾಡಬೇಡಿ ಜಮೀನ್ದಾರರೇ. ಅರೆ, ನನಗೆ ಈ ವಿಷಯದಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಕೇಳಿ ಕಣ್ರೋ, ಇವನನ್ನು ಕತ್ತು ಹಿಡಿದು ಹೊರಗೆ ಹಾಕಿ. ಈ ಬಡವನನ್ನು ಸಾಲಗಾರ, ಭಿಕ್ಷುಕ, ಎಲ್ಲೋ ಇದ್ದವನು, ಮೊದಲು ಇಲ್ಲಿಂದ ಹೊರಗೆ ಹಾಕಿ ಇವನನ್ನು. ಇಷ್ಟು ಹೇಳಿ ಬಲರಾಮ ತನ್ನ ಕೆಲಸಗಾರರಿಗೆ ಹೇಳಿದನು. ಕೆಲಸಗಾರರು ಕರಿಯಾನನ್ನು ತಳ್ಳಿ ಹವೇಲಿಯಿಂದ ಹೊರಗೆ ಹಾಕಿದರು. ಹರಿಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತನ್ನ ಮನೆಗೆ ಮರಳಿದನು. ಮನೆಯಲ್ಲಿ ಕರಿಯ ಅಳುತ್ತಿರುವುದನ್ನು ನೋಡಿ ಅವನ ಹೆಂಡತಿ ಛಾಯಾ ಗಾಬರಿಯಾದಳು. ಏನಾಯ್ತು? ನೀವ್ಯಾಕೆ ಅಳ್ತಿದ್ದೀರಾ? ಕರಿಯ ಎಲ್ಲಾ ಘಟನೆಯನ್ನು ತಿಳಿಸಿ ಹೇಳಿದನು. ಜಮೀನ್ದಾರ ಸಂಜೆಯವರೆಗೆ ಸಮಯ ಕೊಟ್ಟಿದ್ದಾನೆ ಛಾಯಾ. ಒಂದು ವೇಳೆ ಸಂಜೆಯ ಒಳಗೆ ಅವನಿಗೆ ಬಡ್ಡಿ ಸಮೇತ ಹಣವನ್ನು ತೀರಿಸದಿದ್ದರೆ ಅವನು ನಮ್ಮ ಹೊಲವನ್ನು ವಶಪಡಿಸಿಕೊಳ್ಳುತ್ತಾನೆ ಛಾಯಾ. ಇದನ್ನು ಕೇಳಿ ಛಾಯಾಳ ಮೇಲೆ ಬೆಟ್ಟವೇ ಬಿದ್ದಂತಾಯಿತು. ಹೇ ಭಗವಂತ, ಒಂದು ವೇಳೆ ನಮ್ಮ ಹೊಲವೇನಾದ್ರೂ ಜಮೀನ್ದಾರನ ವಶಕ್ಕೆ ಹೋದ್ರೆ ನಾವು ಹಸಿವಿನಿಂದ ಸತ್ತು ಹೋಗ್ತೇವೆ. ಆಗ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅರೆ ಛಾಯಾ, ಇದನ್ನೇ ಯೋಚಿಸಿ ಯೋಚಿಸಿ ನನ್ನ ಪರಿಸ್ಥಿತಿ ಕೆಟ್ಟು ಹೋಗುತ್ತಿದೆ. ನಾನು ಏನು ಮಾಡಲಿ ಹೇಳು? ನನಗನ್ಸುತ್ತದೆ ನೀವು ಹಳ್ಳಿಯ ಮುಖಂಡನ ಬಳಿ ಸಹಾಯ ಕೇಳಬೇಕು. ಮುಖಂಡರು ಒಬ್ಬ ಒಳ್ಳೆಯ ವ್ಯಕ್ತಿ. ಅವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾನೆ. ಹೌದು ಹೌದು, ನೀನು ಸರಿಯಾಗಿ ಹೇಳುತ್ತಿದ್ದೀಯ. ನಾನು ಅವನ ಬಳಿಯೇ ಹೋಗುತ್ತೇನೆ. ಅಷ್ಟರಲ್ಲಿ ಕರಿಯಾನ 15 ವರ್ಷದ ಮಗನ್ ಮಧ್ಯದಲ್ಲಿ ಹೇಳಿದನು. ಅಪ್ಪಾಜಿ, ನಾನ್ ಕೂಡ ನಿಮ್ ಜೊತೆ ಬರ್ತೇನೆ. ಬೇಡ ಮಗನೇ, ಬೇಡ. ನೀನಿಲ್ಲೇ ಇರು ಮತ್ತು ನಿನ್ನ ತಾಯಿಯನ್ನು ನೋಡಿಕೊ. ನಾನು ಈಗಲೇ ಹೋಗಿ ಬರುತ್ತೇನೆ. ಇಷ್ಟು ಹೇಳಿ ಕರಿಯ ನೇರವಾಗಿ ಮುಖಂಡನ ಮುಖಿಯ ಮನೆಗೆ ಹೋದನು. ಕರಿಯಾನನ್ನು ನೋಡಿ ಮುಖಂಡ ಆಶ್ಚರ್ಯಚಕಿತನಾದನು. ಅರೆ, ನಿನ್ನ ಮುಖ ಯಾಕೆ ಹೀಗೆ ಬಾಡಿ ಹೋಗಿದೆ ಕರಿಯ? ಇದಕ್ಕಿಂತ ಮುಂಚೆ ನಿನ್ನ ಮುಖ ಎಂದೂ ಇಷ್ಟೊಂದು ಬೇಸರದಿಂದ ಇರುವುದನ್ನು ನೋಡಿರಲಿಲ್ಲ. ಮುಖಂಡರೇ, ನನಗೆ ಸಹಾಯ ಮಾಡಿ. ಸರಿ ಸರಿ, ಹೇಳು, ಏನಾಯ್ತು? ಈಗ ನೋಡು, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಮಾಡುತ್ತೇನೆ. ಹೇಳು, ಏನಾಯ್ತು? ನಾನು ಜಮೀನ್ದಾರನಿಂದ ಸಾಲ ಪಡೆದಿದ್ದೆ. ಆದರೆ ತೀರಿಸುವ ಸಮಯ ಬಂದಾಗ ನನ್ನ ಬೆಳೆಗೆ ಕೀಪಗಳು ತಗುಲಿದವು. ಇಡೀ ಹಳ್ಳಿಗೆ ಈ ವಿಷಯ ಗೊತ್ತಿದೆ ಮತ್ತು ನನಗೆ ಯಾವುದೇ ಆದಾಯ ಬರಲಿಲ್ಲ. ಇದೇ ಕಾರಣದಿಂದಾಗಿ ಹಳ್ಳಿಯ ಇತರ ಜನರಿಂದಲೂ ನಾನು ಪಡೆದ ಸಾಲ ಹೆಚ್ಚಾಗಿದೆ. ಆದ್ದರಿಂದ ನಾನು ಜಮೀನ್ದಾರನ ಸಾಲವನ್ನು ತೀರಿಸಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಜಮೀನ್ದಾರ ನನಗೆ ಸಂಜೆಯೊಳಗೆ ಅವನ ಹಣ ವಾಪಸ್ ಬೇಕು ಎಂದು ಬೆದರಿಕೆ ಹಾಕಿದ್ದಾನೆ.
ಇಲ್ಲದಿದ್ದರೆ ಅವನು ನನ್ನ ಹೊಲವನ್ನು ವಶಪಡಿಸಿಕೊಳ್ಳುತ್ತಾನೆ ಮುಖಂಡರೇ. ಇದನ್ನು ಕೇಳಿ ಮುಖಂಡ ಆಶ್ಚರ್ಯಚಕಿತನಾದನು ಮತ್ತು ಕೋಪಗೊಂಡನು. ಇವನು ಜಮೀನ್ದಾರ ಹೆಚ್ಚು ಹಠಮಾರಿಯಾಗಿದ್ದಾನೆ. ತಾನೇ ದೊಡ್ಡ ನಾಯಕನಂತೆ ಮುಂದೆ ಮುಂದೆ ಓಡುತ್ತಾನೆ. ಜಮೀನ್ದಾರ ದಿನೇ ದಿನೇ ಸಂಪೂರ್ಣವಾಗಿ ಬದಲಾಗುತ್ತಿದ್ದಾನೆ. ಬಲರಾಮ ಜಮೀನ್ದಾರ ಹೆಚ್ಚು ಚತುರ ಮತ್ತು ಚಾಲಾಕಿಯಾಗಿದ್ದಾನೆ. ಸರಿ, ಆದರೆ ನೀನು ಚಿಂತೆ ಮಾಡಬೇಡ. ನೀನು ಮನೆಗೆ ಹೋಗು. ನಾನು ಜಮೀನ್ದಾರನ ಮನೆಗೆ ಹೋಗಿ ಅವನೊಂದಿಗೆ ಮಾತನಾಡಿ ನೋಡುತ್ತೇನೆ. ನಿನಗಾಗಿ ನನ್ನಿಂದ ಏನು ಮಾಡಲು ಸಾಧ್ಯವೋ ಅದನ್ನು ನಾನು ಮಾಡುತ್ತೇನೆ. ಸರಿ, ನೀನು ಹೋಗು. ಮುಖಂಡ ನೇರವಾಗಿ ಜಮೀನ್ದಾರನ ಹವೇಲಿಗೆ ತಲುಪಿದನು. ಜಮೀನ್ದಾರ ತನ್ನ ಮಗ ಭೈರವನ ಜೊತೆ ಕುಳಿತಿದ್ದನು. ಮುಖಂಡರೇ, ನೀವು ಇಲ್ಲಿಗೆ ಕರಿಯಾನ ಪರವಾಗಿ ವಕಾಲತ್ತು ವಹಿಸಲು ಬಂದಿದ್ದೀರಿ ಎಂದು ಅನಿಸುತ್ತದೆ. ಅವನು ಅಳುತ್ತಾ ನಿಮ್ಮ ಬಳಿಗೆ ಬಂದಿರಬೇಕು ಅಲ್ವಾ? ನೀನು ಸರಿಯಾಗಿಯೇ ಗುರುತಿಸಿದೆ ಬಲರಾಮ ಸಹೋದರನೇ. ಈಗ ನೋಡು, ನಿನಗೂ ತಿಳಿದಿದೆ ಹರಿಯ ಆ ಸಂಜೆಯೊಳಗೆ ಆ ಸಾಲವನ್ನು ತೀರಿಸಲು ಸಾಧ್ಯವಿಲ್ಲ, ಮತ್ತು ಅವನ ಹತ್ತಿರ ಆ ಹೊಲವನ್ನು ಬಿಟ್ಟರೆ ಬೇರೇನೂ ಇಲ್ಲ. ಒಂದು ವೇಳೆ ಆ ಹೊಲ ಹೊರಟು ಹೋದರೆ ಅವನು ಬದುಕಿದ್ದು ಸತ್ತಂಟೆ, ಮತ್ತು ಅವನ ಇಡೀ ಕುಟುಂಬ ಹಸಿವಿನಿಂದ ಸತ್ತು ಹೋಗುತ್ತದೆ. ಈಗ ಇದನ್ನೆಲ್ಲ ಅವನು ಸಾಲ ಪಡೆಯುವ ಮುನ್ನವೇ ಯೋಚಿಸಬೇಕಿತ್ತಲ್ಲವೇ? ನಾನು ಈ ಹಳ್ಳಿಯ ಮುಖಂಡ. ನಾನು ನಿನ್ನ ತಂದೆಯ ವಯಸ್ಸಿನವನು ಬಲರಾಮ. ನೋಡು ಮಗನೇ, ನನಗೋಸ್ಕರ ಕನಿಷ್ಠ ಪಕ್ಷ ಕರಿಯಾಗಿ ಸ್ವಲ್ಪ ಸಮಯಾವಕಾಶವನ್ನಾದರೂ ಕೊಡು. ನನ್ನ ಮಾತಿಗೆ ಗೌರವ ಕೊಡು. ಒಂದು ವೇಳೆ ಅವನು ಆ ಸಮಯದೊಳಗೂ ಸಾಲವನ್ನು ತೀರಿಸದಿದ್ದರೆ ಆಮೇಲೆ ನಿನ್ನಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡು. ನಾವು ನಿನ್ನನ್ನು ತಡೆಯುವುದಿಲ್ಲ. ಜಮೀನ್ದಾರ ಮತ್ತು ಭೈರವ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಸ್ವಲ್ಪ ಸಮಯದ ನಂತರ ಭೈರವ ಮುಖಂಡನ ಕಡೆಗೆ ನೋಡಿ ಹೇಳಿದನು. ಸರಿ ಮುಖಂಡರೇ, ನಾವು ನಿಮ್ಮ ವಯಸ್ಸಿಗೆ ಗೌರವ ಕೊಡುತ್ತೇವೆ. ಅದಕ್ಕಾಗಿಯೇ ನಿಮ್ಮ ಮಾತನ್ನು ಉಳಿಸಿಕೊಳ್ಳುತ್ತೇವೆ. ನಾನು ಕರಿಯಾಗೆ ಇನ್ನೂ 1 ತಿಂಗಳ ಸಮಯಾವಕಾಶ ಕೊಡುತ್ತೇನೆ. ಆದರೆ ಈ 1 ತಿಂಗಳವರೆಗೆ ಹರಿಯಾನ ಮಗನ್ ನಮ್ಮ ಹೊಲದಲ್ಲಿ ಕೆಲಸ ಮಾಡಬೇಕಾಗುತ್ತದೆ, ಮತ್ತು ಇದು ನಾನು ನೀಡಿದ ಹಣಕ್ಕೆ 1 ತಿಂಗಳ ಬಡ್ಡಿಯಾಗಿರುತ್ತದೆ. ಸರಿ, ಈಗ ನಿನ್ನ ಇಚ್ಛೆಯೇ ಇದಾಗಿದ್ದರೆ ಸರಿ. ನಾಳೆಯಿಂದ ಕರಿಯನ್ನ ಮಗನ್ ನಿನ್ನಲ್ಲಿ ಕೆಲಸಕ್ಕೆ ಬರುತ್ತಾನೆ, ಸರಿಯಲ್ವಾ? ಇಷ್ಟು ಹೇಳಿ ಮುಖಂಡ ಅಲ್ಲಿಂದ ಹೊರಟು ಹೋದನು. ಮುಖಂಡ ನೇರವಾಗಿ ಕರಿಯಾನ ಮನೆಗೆ ತಲುಪಿದನು. ನೋಡು ಕರಿಯಣ್ಣ, ನಾನು ತುಂಬಾ ಕಷ್ಟಪಟ್ಟು ಜಮೀನ್ದಾರನನ್ನು ಒಪ್ಪಿಸಿದ್ದೇನೆ. ಆದರೆ ಜಮೀನ್ದಾರನ ಮಗನ ಬಗ್ಗೆ ಏನ್ ಹೇಳಲಿ? ಅವನು ತುಂಬಾ ಕಪಟಿ, ಅಂದ್ರೆ ಮೋಸಗಾರನಾಗಿದ್ದಾನೆ. 1ನೇ ನಂಬರಿನ ಜಿಪುಣ ಇವನು. ಅವನು ಅತ್ಯಂತ ಚತುರತೆಯಿಂದ ನಿನ್ನ ಅಸಹಾಯಕತೆಯ ಲಾಭ ಪಡ್ಕೊಂಡಿದ್ದಾನೆ. ಅವನಿಗೆ ನಿನ್ನ ಮಗನನ್ನ 1 ತಿಂಗಳ ಒಳಗಾಗಿಯೇ ಅವನ ಸಂಪೂರ್ಣ ಹಣವನ್ನು ತೀರಿಸಬೇಕಾಗುತ್ತದೆ. ಅರೆ ಮುಖಂಡರೇ, ಇದು ಎಂಥ ಮಾತುಗಳನ್ನಾಡುತ್ತಿದ್ದೀರಾ ನೀವು? ಜಮೀನ್ದಾರನ ಮಗ ಬಲರಾಮ್ ಎಷ್ಟು ಕ್ರೂರವಾಗಿ ರೈತರ ಮಕ್ಕಳಿಂದ ಕೆಲಸ ಮಾಡಿಸುತ್ತಾನೆ ಎಂದು ನಿಮಗೂ ತಿಳಿದಿದೆ ಅಲ್ವಾ? ನಾನೇನು ಹೇಳಿ ಹರಿಯ, ಬೇರೆ ದಾರಿಯೇ ಇಲ್ಲ. ಸರಿ, ನಾನೀಗ ಹೊರಡುತ್ತೇನೆ. ಹರೇ ಕೃಷ್ಣ. ಇಷ್ಟನ್ನು ಹೇಳಿ ಗ್ರಾಮದ ಮುಖ್ಯಸ್ಥ ಅಲ್ಲಿಂದ ಹೊರಟು ಹೋದನು. ಕರಿಯ ಜೋರಾಗಿ ಅಳಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಮಗನಲ್ಲಿಗೆ ಬಂದನು. ಅಪ್ಪಾಜಿ, ನೀವು ನಿಮ್ಮ ಅಮೂಲ್ಯವಾದ ಕಣ್ಣೀರನ್ನು ಸುರಿಸಬೇಡಿ. ನಾನು ಜಮೀನ್ದಾರನ ಭವನಕ್ಕೆ ಹೋಗ್ತೇನೆ ಮತ್ತು ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೇನೆ. ಅಲ್ಲಿಯವರೆಗೆ ನೀವು ಬೆಳೆಯ ಕಡೆ ಗಮನ ಕೊಡಿ, ಮತ್ತು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಜಮೀನ್ದಾರನ ಸಾಲವನ್ನು ಅವನ ಮುಖಕ್ಕೆ ಹೊಡೆದ ಹಾಗೆ ತೀರಿಸಿಬಿಡಿ. ತನ್ನ ಮಗನ ಧೈರ್ಯವನ್ನು ನೋಡಿ ಕರಿಯನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಮರುದಿನ ಕರಿಯನ ಮಗ ರತನ್ ಮುಖಿಯ ಜೊತೆ ಹವೇಲಿಗೆ ತಲುಪಿದನು. ನೆನಪಿರಲಿ, ನೀನು 1 ತಿಂಗಳವರೆಗೆ ನನ್ನ ಗುಲಾಮ. ನಾನು ನಿನಗೆ ಏನು ಹೇಳುತ್ತೇನೋ, ಹೇಗೆ ಹೇಳುತ್ತೇನೋ ಮತ್ತು ಎಷ್ಟು ಕೆಲಸ ಮಾಡಿಸುತ್ತೇನೋ ಅದನ್ನೆಲ್ಲ ನೀನು ಮಾಡಬೇಕು. ಸರಿ, ಹೋಗಿ ಹೊಲದಲ್ಲಿ ಕೆಲಸ ಮಾಡಲು ತೊಡಗಿಕೊ. ಅರೇ ಹೋಗು, ಆಯ್ತು. ಮಗನ್ ಮೌನವಾಗಿ ಅಲ್ಲಿಂದ ಹೊರಟು ಹೋದನು. ಈ ಬಲರಾಮ್, ನೋಡು, ಮಗನ ಕಡೆ ಸ್ವಲ್ಪ ಗಮನ ಹರಿಸು. ಮಗು ಪಾಪ ಈಗಷ್ಟೇ 15 ವರ್ಷ ವಯಸ್ಸು ಅಷ್ಟೇ. ಹಾ ಸರಿ, ಹೊರಡಿ ಮುಖ್ಯಾಜಿ. ಬಹಳ ಆಯ್ತು. ನಿಮ್ಮ ಮಾತಿಗೆ ಗೌರವ ಕೊಟ್ಟನಲ್ಲ, ಇದನ್ನೇ ದೊಡ್ಡ ವಿಷಯ ಎಂದು ತಿಳಿಯಿರಿ. ಇಲ್ಲದಿದ್ದರೆ ಇವತ್ತು ನಾನು ಹರಿಯನ ಹೊಲವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದೆ. ಸರಿ, ರಾಮ್ ಹೊರಡಿ. ಮುಖಿಯ ಅಲ್ಲಿಂದ ಹೊರಟು ಹೋದನು. ಸಮಯ ಹೀಗೆಯೇ ಕಳೆಯತೊಡಗಿತು. ಮಗನ್ ಕೇವಲ 15 ವರ್ಷದ ವಯಸ್ಸಿನಲ್ಲಿಯೇ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು.
ಇತ್ತ ಕರಿಯ ಸಂಪೂರ್ಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ತನ್ನ ಬೆಳೆಯನ್ನು ಬೆಳೆಯಲು ನಿರತನಾದನು. ಕೆಲವು ದಿನಗಳು ಹೀಗೆಯೇ ಕಳೆದವು. ಒಂದು ದಿನ ಜಮೀನ್ದಾರ ತನ್ನ ಮಗ ಭೈರವನಿಗೆ ಹೇಳಿದನು. ಮಗ ಭೈರವ, ಹೌದು ಮಗ ಭೈರವ, ಕರಿಯ ಯಾವ ರೀತಿಯಲ್ಲಿ ಕಷ್ಟಪಡ್ತಿದ್ದಾನೋ ನನಗನ್ನಿಸುತ್ತಿದೆ ಅವನು ಉತ್ತಮ ಬೆಳೆಯನ್ನು ಬೆಳೆಯುವಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ನಮ್ಮ ಸಾಲವನ್ನು ಕೂಡ ತೀರಿಸಿ ಬಿಡುತ್ತಾನೆ. ಚಿಂತೆ ಮಾಡಬೇಡಿ ತಂದೆಯೇ, ಆದರೆ ಅವನು ಹಾಗೆ ಮಾಡಲು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ನಿಮಗೆ ಗೊತ್ತಿಲ್ಲವೇ, ಅವನ ಕಳೆದ ಬಾರಿಯ ಬೆಳೆಗೆ ಕೀಟಗಳು ತಾವಾಗಿಯೇ ತಗುಲಿಲ್ಲ, ಬದಲಿಗೆ ಕೀಟಗಳನ್ನು ಹರಡಿಸಲಾಗಿತ್ತು. ಅರೆ, ನಾನೇ ಅದನ್ನು ಮಾಡಿಸಿದ್ದು. ನಿಜ ಹೇಳಬೇಕೆಂದರೆ ನನ್ನದೇ ಆದೇಶದ ಮೇರೆಗೆ ನಮ್ಮ ಆಳುಗಳು ಅವನ ಬೆಳೆಯ ಮೇಲೆ ಕಳಪೆ ಔಷಧಿಯನ್ನು ಸಿಂಪಡಿಸಿದ್ದರು. ಇದರಿಂದಾಗಿ ಅವನ ಬೆಳೆಗೆ ಕೀಟಗಳು ತಗುಲಿದವು ಮತ್ತು ಅದು ಸಂಪೂರ್ಣ ಹಾಳಾಗಿ ಹೋಯಿತು. ಇದನ್ನು ಕೇಳಿ ಜಮೀನ್ದಾರನ ತುಟಿಗಳ ಮೇಲೆ ಮುಗುಳ್ನಗು ಮೂಡಿತು. ತುಂಬಾ ಚತುರನಾಗಿದ್ದೀಯಾ ಭೈರವ ನೀನು. ಸರಿ, ಹಾಗಾದರೆ ಈ ಬಾರಿಯೂ ನೀನು ಇದನ್ನೇ ಮಾಡುತ್ತೀಯಾ ಏನು? ಈ ಬಾರಿ ಅದಕ್ಕಿಂತಲೂ ಹೆಚ್ಚಾಗಿ ಮಾಡುತ್ತೇನೆ. ಈ ಬಾರಿ ನಾನು ಅವನ ಹೊಲದ ಮೇಲೂ ಕಳಪೆ ಔಷಧಿಯನ್ನು ಸಿಂಪಡಿಸಿ ಅವನ ಬೆಳೆಯನ್ನು ಹಾಳು ಮಾಡಬೇಕೆಂದುಕೊಂಡಿದ್ದೇನೆ. ಕರಿಯ ಹಣವನ್ನು ತೀರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಅವನ ಎತ್ತಿನ ಮೇಲೂ ಸ್ವಾಧೀನ ಮಾಡಿಕೊಳ್ಳೋಣ. ಎತ್ತಿಲ್ಲದೆ ಅವನು ವ್ಯವಸಾಯ ಹೇಗೆ ಮಾಡುತ್ತಾನೆ? ಅವನು ತನ್ನ ಹೊಲವನ್ನು ನಮ್ಮ ಹೆಸರಿಗೆ ಮಾಡಲೇಬೇಕಾಗುತ್ತದೆ ಮತ್ತು ಆಮೇಲೆ ಕರಿಯ ನಿರುದ್ಯೋಗಿಯಾಗುತ್ತಾನೆ. ನಂತರ ಅವನ ಮಗನ ಜಾಗದಲ್ಲಿ ಅವನನ್ನು ಮತ್ತು ಅವನ ಹೆಂಡತಿಯನ್ನು ಸಹ ನಮ್ಮ ಹೊಲಗಳಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳೋಣ, ನಾವು ಮೊದಲಿನಿಂದಲೂ ಮಾಡುತ್ತಾ ಬಂದಿರುವ ಹಾಗೆ. ವಾಹ್ ನನ್ನ ಮಗನೇ, ವಾಹ್! ನೀನು ಸಂಪೂರ್ಣವಾಗಿ ನನ್ನ ಹೆಜ್ಜೆಯ ಗುರುತುಗಳನ್ನೇ ಅನುಸರಿಸುತ್ತಿದ್ದೀಯಾ. ನಿನ್ನ ಬುದ್ಧಿವಂತಿಕೆಗೆ ಸಾಟಿಯೇ ಇಲ್ಲ. ಅದ್ಭುತ, ಭವ್ಯ, ಮಜಾ ಬಂತು. ಕೆಲವು ದಿನಗಳಲ್ಲಿ ಕರಿಯನ ಬೆಳೆ ಬೆಳೆದು ಸಿದ್ಧವಾಯಿತು. ಆದರೆ ಭೈರವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಕರಿಯನಿಗೆ ತಿಳಿದಿರಲಿಲ್ಲ. ಕರಿಯ ತನ್ನ ಬೆಳೆಯನ್ನು ನೋಡಿ ಛಾಯಳಿಗೆ ಹೇಳಿದನು. ಎಲ್ಲವೂ ಸಿದ್ಧವಾಗಿದೆ. ಇನ್ನು ನಾಳೆ ಈ ಬೆಳೆಯನ್ನು ಕಟಾವು ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋಣ ಮತ್ತು ಆಮೇಲೆ ಜಮೀನ್ದಾರನಿಗೆ ಅವನ ಹಣವನ್ನು ತೀರಿಸಿ ಬಿಡೋಣ. ಆಗ ಮಗನ್ ಮತ್ತೆ ನಮ್ಮ ಬಳಿ ಬರುತ್ತಾನೆ. ಅವನಿಗೆ ತೊಂದರೆ ಪಡಬೇಕಾಗಿ ಬರುವುದಿಲ್ಲ. ಬೆಳೆ ಕಟಾವು ಮಾಡಲು ಹೋದಾಗ ತನ್ನ ಬೆಳೆಗೆ ಕೀಟಗಳು ತಗುಲಿರುವುದನ್ನು ಕಂಡನು ಮತ್ತು ಅದು ಹಾಳಾಗಿ ಹೋಗಿತ್ತು. ಕರಿಯ ತನ್ನ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡನು. ನಮಗಂತೂ ಅರ್ಥವೇ ಆಗುತ್ತಿಲ್ಲ, ಕೊನೆಗೂ ನಿಮ್ಮ ಬೆಳೆಗೆ ಮಾತ್ರ ಏಕೆ ಕೀಟಗಳು ತಗುಲುತ್ತಿವೆ ಎಂದು. ಈಗ ನನಗಂತೂ ಅನುಮಾನ ಬರಲು ಶುರುವಾಗಿದೆ. ನಿಮ್ಮ ಬೆಳೆಗೆ ಕೀಟಗಳು ತಾವಾಗಿಯೇ ತಗುಲುತ್ತಿಲ್ಲ, ಬದಲಾಗಿ ತಗುಲಿಸಲಾಗುತ್ತಿದೆ. ಹೌದು, ಅದು ಹೇಗೆ ಮುಖ್ಯಾಜಿ? ಈಗ ನೀವೇ ಹೇಳಿ, ಒಂದು ವೇಳೆ ಕೀಟಗಳು ತಗುಲುವುದಾದರೆ ಗ್ರಾಮದ ಎಲ್ಲಾ ರೈತರ ಬೆಳೆಗಳಿಗೂ ತಗುಲಬೇಕಲ್ಲವೇ? ಆದರೆ ಕೇವಲ ನಿಮ್ಮದೇ ಬೆಳೆಗೆ ಕೀಟಗಳು ತಗುಲಿರುವುದು ಯಾವ ವಿಷಯದ ಸಂಕೇತವೆಂದರೆ, ಖಂಡಿತವಾಗಿಯೂ ಜಮೀನ್ದಾರನ ಮಗ ಬಲರಾಮನ ತಲೆಯಲ್ಲಿ ಯಾವುದೋ ಕೆಟ್ಟ ಯೋಜನೆ, ಸಂಚು ನಡೆಯುತ್ತಿದೆ. ನೀವು ಯಾವುದೇ ರೀತಿಯಲ್ಲೂ ಅವನ ಸಾಲವನ್ನು ತೀರಿಸಬಾರದು ಎಂದು ಅವನು ಬಯಸುತ್ತಿದ್ದಾನೆ. ಇದರಿಂದಾಗಿ ಅವನು ನಿಮ್ಮ ಹೊಲವನ್ನು ವಶಪಡಿಸಿಕೊಳ್ಳಬಹುದು ಮತ್ತು ನಿಮ್ಮನ್ನು ಸಹ ನಿಮ್ಮ ಮಗನಂತೆ ಗುಲಾಮಗಿರಿಯ ಭಟ್ಟಿಗೆ ತಳ್ಳಬಹುದು. ಇದನ್ನು ಕೇಳಿ ಕರಿಯ ಜೋರಾಗಿ ಅಳಲು ಪ್ರಾರಂಭಿಸಿದನು. ಈಗಂತೂ ಸಂಪೂರ್ಣ ಬರ್ಬಾದಾಗಿ ಹೋದೆವು. ಏನ್ ನಡೀತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಏನ್ ಮಾಡಲಿ, ನಿಜಕ್ಕೂ ಏನೂ ತಿಳಿಯುತ್ತಿಲ್ಲ. ಸರಿ, ಶಾಂತರಾಗಿರಿ. ನೋಡಿ, ನಾನು ಹೇಳುತ್ತಿರುವುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ, ಆದರೆ ನನಗೆ ಈ ವಿಷಯದ ಬಗ್ಗೆ ಖಂಡಿತವಾಗಿಯೂ ಅನುಮಾನವಿದೆ. ಆದರೂ ನಾನು ನಿಮ್ಮಿಬ್ಬರಿಗೂ ಇದನ್ನೇ ಹೇಳುತ್ತೇನೆ, ಧೈರ್ಯ ಕಳೆದುಕೊಳ್ಳಬೇಡಿ. ಈ ಸಮಯ ಕೆಟ್ಟ ಸಮಯ, ಕಳೆದು ಹೋಗುತ್ತದೆ. ಭಗವಂತ ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ದೇವರ ಮೇಲೆ ಭರವಸೆ ಇಡಿ. ಸ್ವಲ್ಪ ಸಮಯದ ನಂತರ ಕರಿಯ ತನ್ನ ಹೆಂಡತಿ ಛಾಯಾ ಜೊತೆ ಮನೆಗೆ ವಾಪಸ್ ಬಂದನು. ಅವನು ಮನೆಗೆ ತಲುಪಿದ ತಕ್ಷಣವೇ ಅಲ್ಲಿಗೆ ಭೈರವ ಬಂದನು. ನಾನು ನನ್ನ ಹಣವನ್ನು ವಾಪಸ್ ಪಡೆಯಲು ಬಂದಿದ್ದೇನೆ. ಹರಿಯ, ತಗೊಂಡು ಬಾ. ಮರಿ ಯಜಮಾನರೇ, ಈಗ ನಾನೇನು ತೀರಿಸಲಿ? ನನ್ನದೆಲ್ಲವೂ ಮುಗಿದು ಹೋಗಿದೆ. ಒಬ್ಬ ಮಗನಿದ್ದ, ಅವನೇ ನಿಮ್ಮ ಭವನದಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ನನ್ನ ಬಳಿ ಈಗ ಏನೂ ಇಲ್ಲ. ಪರವಾಗಿಲ್ಲ, ನಾನು ನಿನಗೆ ಅರ್ಥ ಮಾಡಿಸುತ್ತೇನೆ. ನೋಡು, ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ,
ಈಗ ನಿನ್ನ ಬಳಿ ಸಾಲ ತೀರಿಸಲು ಹಣವಿಲ್ಲ. ಅನಿವಾರ್ಯವಾಗಿ ನಾನು ನಿನ್ನ ಹೊಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಈಗ ಅಷ್ಟರಲ್ಲಿ ಅಲ್ಲಿಗೆ ಮುಖಿಯ ಬಂದನು. ಭೈರವ, ನೋಡು ಮಗನೇ, ನನಗೆ ಇದನ್ನು ಹೇಳಲು ಇಷ್ಟವಾಗುತ್ತಿಲ್ಲ. ಆದರೆ ನೀನು ಕರಿಯನಿಗೆ ಇನ್ನೂ ಸ್ವಲ್ಪ ಸಮಯ ನೀಡಬೇಕು. ನಿನಗೆ ನನ್ನ ಕಣ್ಣುಗಳ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀನೇ ಸ್ವತಃ ನೋಡು. ಹೇಳ್ತೀಯಾ? ಕರಿಯನ ಬೆಳೆಗೆ ಕೀಟಗಳು ತಗುಲಿವೆ ಮತ್ತು ಅವನ ಸಂಪೂರ್ಣ ಬೆಳೆ ನಾಶವಾಗಿ ಹೋಗಿದೆ. ಈಗ ಇದರಲ್ಲಿ ಕರಿಯನ ತಪ್ಪೇನಿದೆ, ನೀನೇ ಹೇಳು. ಭೈರವ ಸ್ವಲ್ಪ ಸಮಯದವರೆಗೆ ಆಳವಾದ ಆಲೋಚನೆಯಲ್ಲಿ ಮುಳುಗಿದನು. ಸರಿ, ಇವನದ್ದೇನೂ ತಪ್ಪಿಲ್ಲ ಎಂದ ಮೇಲೆ ಮುಖಡ್ರೆ, ನಿಮ್ಮ ಮಾತಿನ ಮೀರಗಿ ನಾನು ಮತ್ತೊಮ್ಮೆ ಇವನಿಗೆ ಕಾಲಾವಕಾಶ ನೀಡುತ್ತೇನೆ. ಆದರೆ ಇದಕ್ಕೆ ಅವನು ಮತ್ತೆ ಬೆಲೆ ತರಬೇಕಾಗುತ್ತದೆ. ನನ್ನದೆಲ್ಲವೂ ಮುಗಿದು ಹೋಗಿದೆ. ಒಬ್ಬ ಮಗನಿದ್ದ, ಅವನೇ ನಿಮ್ಮ ಭವನದಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ನನ್ನ ಬಳಿ ಈಗ ಏನೂ ಇಲ್ಲ. ಹೌದು, ಏನೂ ಇಲ್ಲವಾ? ನಿನ್ನ ಬಳಿ ಇದೆ ನಿನ್ನ ಹಸು. ಯಾವುದರಿಂದ ನೀನು ಹೊಲವನ್ನು ಉಳುತ್ತೀಯೋ ಈಗ ಆ ಹಸು ನನಗೇ ಸೇರಬೇಕು. ಈಗ ನೀನು ವ್ಯವಸಾಯ ಹೇಗೆ ಮಾಡುತ್ತೀಯಾ ಅದು ನಿನ್ನ ಸಮಸ್ಯೆ, ನನ್ನದಲ್ಲ. ಈಗಂತೂ ಆ ಎತ್ತು ನನ್ನದಾಯಿ. ಮಾತು ಮುಗಿಯಿತು. ಹರಿ ಯಜಮಾನರೇ, ನೀವೇ ಹಸುವನ್ನು ತಗೊಂಡು ಹೋದರೆ ಆಮೇಲೆ ನಾನು ವ್ಯವಸಾಯ ಮಾಡುವುದು ಹೇಗೆ? ಹಾಗೆ ಮಾಡಬೇಡಿ ಯಜಮಾನರೇ, ಆ ರೀತಿ ಮಾಡಬೇಡಿ. ಇಷ್ಟನ್ನು ಹೇಳಿ ಭೈರವ ಕರಿಯನ ಎತ್ತನ್ನು ತೆಗೆದುಕೊಂಡು ತನ್ನ ಭವನದ ಕಡೆಗೆ ಹೊರಟು ಹೋದನು. ಭೈರವ ಹವೇಲಿಗೆ ತಲುಪಿದನು. ಜಮೀನ್ದಾರ ಅಲ್ಲಿ ಕುಳಿತಿದ್ದನು. ನನ್ನ ಮಗನೇ, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ನಾವು ಅಂದುಕೊಂಡಿದ್ದರೆ ನೇರವಾಗಿ ಕರಿಯನ ಹೊಲವನ್ನು ವಶಪಡಿಸಿಕೊಳ್ಳಬಹುದಿತ್ತು. ಇನ್ನು ಮತ್ತೆ ಇಷ್ಟೆಲ್ಲ ನಾಟಕ, ನೌಟಂಕಿ, ಸಂಚು ಮಾಡುವ ಅಗತ್ಯ ಏನಿತ್ತು? ತಂದೆಯೇ, ಬಹುಶಃ ನಿಮಗೆ ಗೊತ್ತಿಲ್ಲ ಅನಿಸುತ್ತದೆ. ಒಂದು ವೇಳೆ ನಾವು ನೇರವಾದ ರೀತಿಯಲ್ಲಿ ಕರಿಯನ ಹೊಲವನ್ನು ವಶಪಡಿಸಿಕೊಂಡಿದ್ದರೆ ಗ್ರಾಮದ ಜನರು ಮನಸ್ಸಿನಲ್ಲೇ ನಮ್ಮ ವಿರುದ್ಧ ತಿರುಗಿ ಬೀಳುತ್ತಿದ್ದರು ಮತ್ತು ಈಗಾಗಲಿ ಅಥವಾ ಭವಿಷ್ಯದಲ್ಲಾಗಲಿ ಎಂದಾದರೂ ಈ ದೂರು ರಾಜನ ಬಳಿಗೆ ತಲುಪಿದರೆ ನಾವೇ ಅಪರಾಧಿಗಳು ಎಂದು ನಿರ್ಧಾರವಾಗುತ್ತಿತ್ತು. ಅದಕ್ಕಾಗಿಯೇ ನಾನು ಕಾಲಾವಕಾಶದ ಮೇಲೆ ಕಾಲಾವಕಾಶ ನೀಡುತ್ತಿದ್ದೇನೆ. ಇದರಿಂದ ಭವಿಷ್ಯದಲ್ಲಿ ಗ್ರಾಮದ ಯಾರಾದರೂ ನಮ್ಮ ವಿರುದ್ಧ ರಾಜನಿಗೆ ದೂರು ನೀಡಿದರೂ ನಾವು ಸುಲಭವಾಗಿ ಪಾರಾಗಬಹುದು. ತಂದೆಯೇ, ಇನ್ನು ಕೆಲವೇ ದಿನಗಳ ನಂತರ ಕರಿಯ ಕೈ ಮುಗಿಯುತ್ತಾ ತನ್ನ ಸ್ವಂತ ಇಷ್ಟದಿಂದಲೇ ಅನಿವಾರ್ಯವಾಗಿ ತನ್ನ ಹೊಲವನ್ನು ನಮ್ಮ ಹೆಸರಿಗೆ ಬರೆದುಕೊಡುತ್ತಾನೆ. ಮಜಾ ತಂದಿಟ್ಟೆ ಮಗನೇ. ನಾನಂತೂ ನಿನ್ನ ಬುದ್ಧಿವಂತಿಕೆಗೆ ಸಂಪೂರ್ಣ ದಾಸನಾಗಿ ಬಿಟ್ಟೆ. ನೀನು ಕರಿಯನ ಕೈಗಳನ್ನೇ ಕತ್ತರಿಸಿ ಬಿಟ್ಟಿದ್ದೀಯಾ. ಇನ್ನು ಮುಂದೆ ಆ ಸಹೋದರ ಎತ್ತಿಲ್ಲದೆ ಹೊಲವನ್ನು ಹೇಗೆ ತಾನೇ ಉಳುತ್ತಾನೆ? ಹರಿ ಮಗನೇ, ನೀನು ಎಲ್ಲಿಗೆ ಹೊರಟಿದ್ದೀಯಾ? ಬಹಳ ದಿನಗಳಿಂದ ಬೇಟೆಗೆ ಹೋಗಿಲ್ಲ ತಂದೆಯೇ. ಅದಕ್ಕಾಗಿಯೇ ನಾನು ಬೇಟೆಯಾಡಲು ಕಾಡಿಗೆ ಹೋಗುತ್ತಿದ್ದೇನೆ. ಕೆಲವು ದಿನಗಳಲ್ಲಿ ಹಿಂತಿರುಗುತ್ತೇನೆ. ಇಷ್ಟನ್ನು ಹೇಳಿ ಭೈರವ ಎಲ್ಲೂ ಹೋಗಲು ಸಿದ್ಧತೆ ನಡೆಸತೊಡಗಿದನು. ಜಮೀನ್ದಾರ ಮುಗುಳ್ನಗಲು ಪ್ರಾರಂಭಿಸಿದನು. ಏಕೆಂದರೆ ಸಾಮಾನ್ಯವಾಗಿ ಭೈರವ ಬೇಟೆಯಾಡಲು ಕಾಡಿನಲ್ಲಿ ಕೆಲವು ದಿನಗಳು ಉಳಿದುಕೊಳ್ಳುತ್ತಿದ್ದನು. ಭೈರವ ಬೇಟೆಯಾಡಲು ಕಾಡಿನ ಕಡೆಗೆ ರವಾನೆಯಾದನು. 2 ದಿನಗಳು ಹೀಗೆಯೇ ಕಳೆದು ಹೋದವು. ಕರಿಯ ತನ್ನ ಹೊಲದಲ್ಲಿ ಕುಳಿತು ಕಣ್ಣೀರು ಸುರಿಸುತ್ತಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ಅವನ ಹೆಂಡತಿ ಛಾಯಾ ಬಂದು ತಲುಪಿದಳು. ಅಳುವುದರಿಂದ ಏನು ಪ್ರಯೋಜನ? ಹರಿ, ಈಗ ನೀನೇ ಹೇಳು ಛಾಯಾ, ನಾನು ಹೊಲವನ್ನು ಎಲ್ಲಿಂದ ಉಳಲಿ? ನಮ್ಮ ಬಳಿ ಈಗ ಎತ್ತೇ ಇಲ್ಲ. ಅರೆ, ಬಡವರ ಅಸಹಾಯಕತೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಬದಲಿಗೆ ಎಲ್ಲರೂ ಅವನ ಅಸಹಾಯಕತೆಯ ದುರುಪಯೋಗ ಪಡೆದುಕೊಳ್ಳಲು ಬಯಸುತ್ತಾರೆ. ಹೇಗೆ ಜಮೀನ್ದಾರನ ಮಗ ಭೈರವ ಪಡೆದುಕೊಳ್ಳುತ್ತಿದ್ದಾನೋ ಹಾಗೆ. ಇಷ್ಟನ್ನು ಹೇಳಿ ಹರಿಯ ಅಲ್ಲಿಂದ ಎದ್ದು ಕಾಡಿನ ಕಡೆಗೆ ಹೊರಟು ಹೋದನು. ಕಾಡಿನಲ್ಲಿ ಒಂದು ಮರದ ಕೆಳಗೆ ಕುಳಿತು ಹರಿಯ ಅಳಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಒಂದು ಗಂಭೀರವಾದ ಭಾರೀ ಧ್ವನಿ ಅವನ ಕಿವಿಗೆ ಬಿತ್ತು. ಯಾಕೆ ಅಳುತ್ತಾ ಇದ್ದೀಯ ನೀನು? ಹೋಗಿ ಸಾಧು ಮಹಾರಾಜರೇ, ಹೋಗಿ. ನನಗೆ ಯಾರೂ ಸಹಾಯ ಮಾಡಲು ಸಾಧ್ಯವಿಲ್ಲ. ನನ್ನ ಹಣೆ ಬರಹದಲ್ಲಿ ಅಳುವುದೇ ಬರೆದಿದೆ. ನನ್ನನ್ನು ಅಳಲು ಬಿಡಿ. ಚಿಂತೆ ಮಾಡಬೇಡ. ನಿನ್ನ ದುಃಖ ಮತ್ತು ಕಷ್ಟವನ್ನು ನನಗೆ ತಿಳಿಸು. ಬಹುಶಃ ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಾಗಬಹುದು. ಅರೆ, ನಾನೇನು ಹೇಳಲಿ? ಮೊದಲು ವೈರವ ನನ್ನಿಂದ ನನ್ನ ಮಗನನ್ನು ಕಿತ್ತುಕೊಂಡನು. ಈಗ ನನ್ನ ಎತ್ತನ್ನೂ ತೆಗೆದುಕೊಂಡು ಹೋದನು. ಈಗ ಇಂತಹ ಸಂದರ್ಭದಲ್ಲಿ ಬದುಕಿದ್ದೇನು ಪ್ರಯೋಜನ?
ನಾನು ವ್ಯವಸಾಯವನ್ನೂ ಮಾಡಲು ಸಾಧ್ಯವಿಲ್ಲ, ಬೇರೆ ಯಾವುದೇ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ. ನಾನು ಹೇಗೆ ತಾನೇ ನನ್ನ ಹೊಲವನ್ನು ಉಳಲಿ? ಇಷ್ಟೇನಾ ವಿಷಯ? ಎದುಗಡೆ ಸ್ವಲ್ಪ ನೋಡು. ಈ ಎತ್ತನ್ನ ಕರೆದುಕೊಂಡು ಹೋಗು. ಇದು ಯಾವುದೇ ಸಾಮಾನ್ಯ ಎತ್ತಲ್ಲ, ಬದಲಿಗೆ ಇದೊಂದು ಚಮತ್ಕಾರಿ ಎತ್ತು. ಹಾಗಾದ್ರೆ ಸಾಧು ಮಹಾರಾಜರೇ, ಇದು ಮಂತ್ರದ ಎತ್ತಾಗಿದೆ. ಎತ್ತನ್ನ ಎಲ್ಲಿಂದ ಹಿಡಿದುಕೊಂಡು ಬಂದಿರಿ? ಮಂತ್ರದ ಎತ್ತಾಗಿದೆ. ಈಗ ನೋಡು, ನಾನು ಹೇಗಾದ್ರೂ ಮಾಡಿ ಏನಾದ್ರೂ ಉಪಾಯ ಹೂಡಿ ಹೊಲವನ್ನು ಉಳುತ್ತೇನೆ ಛಾಯಾ. ಸಾಧು ಮಹಾರಾಜರು ಹೇಳಿದ್ದಾರೆ, ಇದು ಚಮತ್ಕಾರಿ ಎತ್ತು ಅಂದು. ಎಷ್ಟು ಚಮತ್ಕಾರಿಯಾಗಿದೆ ಎಂಬುದು ಮುಂದೆ ಗೊತ್ತಾಗಲಿದೆ. ಹೀಗೆ ಹೇಳಿದರೆ ಕೇಳುವುದಿಲ್ಲ ನೀನು. ತಗೋ. ಸಾಧು ಮಹಾರಾಜರು ಕೇವಲ ಒಂದೇ ಒಂದು ಎತ್ತನ್ನ ನೀಡಿದ್ದಾರೆ. ಒಂದೇ ಎತ್ತಿನಿಂದ ಇಡೀ ಹೊಲವನ್ನ ಉಳುಮೆ ಮಾಡಲು ಹೇಗೆ ತಾನೇ ಸಾಧ್ಯ? ಅರೆ, ನಿಮಗೇನಾಗಿದೆ? ಎತ್ತಿಗೆ ಇಷ್ಟೊಂದು ನಿರ್ದಯವಾಗಿ ಏಕೆ ಹೊಡೆಯುತ್ತಿದ್ದೀರಿ? ಅರೆ, ನಾನೇನು ಹೇಳಲಿ ಛಾಯಾ, ನಿಜ ಹೇಳಬೇಕೆಂದರೆ ಹೊಡೆಯಲು ನನಗೂ ಒಳ್ಳೆಯದನಿಸುತ್ತಿಲ್ಲ. ಆದ್ರೆ ಸಾಧು ಮಹಾರಾಜರು ಇದನ್ನೇ ಹೇಳಿದ್ರು, ಒಂದು ವೇಳೆ ನೀನು ಇದಕ್ಕೆ ಗದರಿಸದಿದ್ದರೆ ಇದರ ಜಾದು ಮುಗಿದು ಹೋಗುತ್ತದೆ. ಮತ್ತು ಮರೆಯಬೇಡ ಛಾಯಾ, ಇದು ಒಂದು ಜಾದೂಯಿ ಮಂತ್ರದ ಎತ್ತು, ಯಾವುದೇ ಸಾಧಾರಣ ಎತ್ತಲ್ಲ. ಒಂದು ವೇಳೆ ಸಾಧಾರಣ ಎತ್ತಾಗಿದ್ದರೆ ಕೃಷ್ಣ ಕೃಷ್ಣ ನಾನು ಎಂದಿಗೂ ಹೊಡೆಯುತ್ತಿರಲಿಲ್ಲ. ಚಲೋ ಚಲೋ ಹೊಡೆಯುತ್ತಿರಲಿಲ್ಲ. ಚಲ ಎ ಎ ಹೇ ಚಲ. ಅರೆ ಅರೆ ಛಾಯಾ, ಅರೆ ಛಾಯಾ, ಪವಾಡವೇ ನಡೆದು ಹೋಯಿತು. ನೀವು ನಿಜ ಹೇಳ್ತಿದ್ದೀರಿ. ನಾನು ಕಣ್ಣಾರೆ ನೋಡುತ್ತಿರುವುದು ನಿಜ ಎಂದು ನನಗಿನ್ನೂ ನನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುತ್ತಿಲ್ಲ. ನಡಿ, ಈಗ ಈ ಬೆಳೆಯನ್ನು ಕಟಾವು ಮಾಡಿ ರಾಜ್ಯದಲ್ಲಿ ಮಾರುಕಟ್ಟೆಯಿಂದ ಮಾರಾಟ ಮಾಡೋಣ. ಮತ್ತು ಎಲ್ಲಕ್ಕಿಂತ ಮೊದಲು ನಮ್ಮ ಸಾಲವನ್ನು ತೀರಿಸಿ ನಮ್ಮ ಮಗನನ್ನು ಜಮೀನ್ದಾರನ ಬಂಧನದಿಂದ, ಗುಲಾಮಗಿರಿಯಿಂದ ಬಿಡಿಸೋಣ. ನಡಿ. ಇದು ತಗೊಳ್ಳಿ ಜಮೀನ್ದಾರರೇ, ನಿಮ್ಮ ಹಣವನ್ನು ಬಡ್ಡಿ ಸಮೇತ ತೀರಿಸಿದ್ದೇನೆ. ತಗೊಂಡ್ ಬನ್ನಿ ಭಾಯಿ. ಈಗ ನಮ್ಮ ಮಗನನ್ನು ನಮಗೆ ವಾಪಸ್ ಕೊಟ್ಟು ಬಿಡಿ ಸಾಹೇಬರೇ. ಹೇ ಅರೆ, ನೀನು ಇಷ್ಟು ಬೇಗ ಹಣದ ವ್ಯವಸ್ಥೆಯನ್ನು ಹೀಗೆ ಮಾಡಿಬಿಟ್ಟರೆ? ನಾನು ಹೇಗೆ ವ್ಯವಸ್ಥೆ ಮಾಡಿದೆ ಎಂದು? ನಿಮಗೆ ನಿಮ್ಮ ಹಣ ಬಡ್ಡಿ ಸಮೇತ ಸಿಕ್ಕಿದೆ. ಬಸ್, ಈಗ ನಮಗೆ ನಮ್ಮ ಮಗನನ್ನು ವಾಪಸ್ ಕೊಟ್ಟು ಬಿಡಿ. ತಗೊಂಡ್ ಬನ್ನಿ. ಅರೆ, ನನ್ನ ಮಗನ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿತೋ ಇಲ್ವೋ ಹೇಳಿ ಶೇಂಗಾ ಮೆಂಗ. ನೀವಿಬ್ಬರು ಏನ್ ಮಾಡುತ್ತಿದ್ದೀರಿ? ಯಜಮಾನರೇ, ಕಾಡಿನ ಮೂಲೆ ಮೂಲೆಯನ್ನು ಜಾಲಾಡಿದೆವು. ಗೊತ್ತಿಲ್ಲ ಅವರು ಎಲ್ಲಿಗೆ ಹೊರಟು ಹೋದರೋ, ಎಲ್ಲೂ ಸಿಗುತ್ತಲೇ ಇಲ್ಲ. ಅರೆ ಕೃಷ್ಣ ಎಂದು ಹೇಳಿದ ಜಮೀನ್ದಾರನಿಗೆ ಬೇರೆ ಯಾವುದೇ ದಾರಿ, ಉಪಾಯ ಉಳಿಯಲಿಲ್ಲ. ಅವನು ಮಗನನ್ನು ಕರಿಯ ಮತ್ತು ಛಾಯಾ ವಶಕ್ಕೆ ಒಪ್ಪಿಸಿದನು. ಆ ದಿನದ ನಂತರ ಕರಿಯ ದಿನಾಲೂ ರಾತ್ರಿ ಆ ಜಾದೂಯಿ ಮಂತ್ರದ ಎತ್ತನ್ನು ಕರೆದುಕೊಂಡು ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದನು. ಮತ್ತು ಮರುದಿನ ಬೆಳಿಗ್ಗೆ ಹೊಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಬೆಳೆ ಸಿದ್ಧವಾಗಿ ಸಿಗುತ್ತಿತ್ತು. ಕರಿಯ ಆ ಬೆಳೆಯನ್ನು ರಾಜ್ಯದಲ್ಲಿ, ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಗೆ ಮಾರಿ ಬರುತ್ತಿದ್ದನು. ಕೆಲವೇ ದಿನಗಳಲ್ಲಿ ಕರಿಯನ ದಿನಗಳು ಬದಲಾದವು. ಅವನ ಮನೆಯ ಜಾಗದಲ್ಲಿ ಈಗ ಒಂದು ಭವ್ಯವಾದ ಹವೇಲಿ, ಅರಮನೆ ಎದ್ದು ನಿಂತಿತ್ತು. ಮತ್ತು ಕರಿಯ ಈಗ ಗ್ರಾಮದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದನು. ಒಂದು ದಿನ ಕರಿಯ ತನ್ನ ಹವೇಲಿಯಲ್ಲಿ ಕುಳಿತಿದ್ದನು. ಅಷ್ಟರಲ್ಲೇ ಮುಖಿಯ, ಗ್ರಾಮದ ಮುಖ್ಯಸ್ಥ, ಅಲ್ಲಿಗೆ ಬಂದು ತಲುಪಿದನು. ಹರೇ ಮುಖಿಯಾಜಿ, ಬನ್ನಿ ಬನ್ನಿ. ಹರೇ ಕೃಷ್ಣ, ನಿಮ್ಮನ್ನು ನಮ್ಮ ಹವೇಲಿಯಲ್ಲಿ ನೋಡಿ ತುಂಬಾ ಸಂತೋಷವಾಯಿತು. ನನಗಿನ್ನೂ ನೆನಪಿದೆ ಮುಖಿಯಾಜಿ, ನಮ್ಮ ಕೆಟ್ಟ ಸಮಯದಲ್ಲಿ ಯಾರಾದರೂ ನಮಗೆ ಜೊತೆಯಾಗಿ ನಿಂತಿದ್ರೆ ಅದು ನೀವೇ. ಕರಿಯ, ಈಗ ನೀನು ಈ ಗ್ರಾಮದಲ್ಲಿ ಜಮೀನ್ದಾರನ ನಂತರ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದೀಯ. ನನಗೆ ಅನ್ನಿಸುತ್ತದೆ, ಈಗ ನೀನು ಜಮೀನ್ದಾರನ ಸಾಲದ ಜಾಲದಲ್ಲಿ ಸಿಲುಕಿರುವ ಆ ಬಡ ರೈತರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡುತ್ತೀಯಾ? ಏನ್ ಹೇಳ್ತೀಯಾ? ನೀನು ಹೇಳ್ತಿರುವುದು ಸರಿಯಾಗಿದೆ ಮುಖಿಯಾಜಿ. ಸರಿ, ನಾನು ಇದರ ಬಗ್ಗೆನೇ ಯೋಚಿಸ್ತಿದ್ದೆ. ಹಾಗಾದ್ರೆ ಮುಖಿಯಾಜಿ, ಇದನ್ನು ತಗೊಳ್ಳಿ. ಇದನ್ನು ನೀವು ಆ ಬಡ ರೈತರಿಗೆ ಹಂಚಿಬಿಡಿ, ಸರಿ? ಮತ್ತು ಅವರೆಲ್ಲರನ್ನೂ ಜಮೀನ್ದಾರನ ಸಾಲದ ಜಾಲದಿಂದ ಮುಕ್ತಗೊಳಿಸಿ. ಆದ್ರೆ ಮುಖಿಯಾಜಿ, ನನಗೆ ಹೆಸರು ಬೇಡ, ಗೌರವವೂ ಬೇಡ. ಈ ಗ್ರಾಮದ ಮುಖಿಯ ನೀವೇ ಆಗಿದ್ದೀರಿ ಮತ್ತು ನೀವೇ ಆಗಿರ್ತೀರಿ. ಇಷ್ಟನ್ನು ಹೇಳಿ ಹರಿಯ ಬೆಟ್ಟದಷ್ಟು ತುಂಬಾ ಹಣವನ್ನು ಮುಖಿಯಾಗಿ ನೀಡಿದನು. ಮುಖಿಯ ಮುಗುಳ್ನಗುತ್ತಾ ಎಲ್ಲ ಹಣವನ್ನು ತೆಗೆದುಕೊಂಡು ಹೊರಟು ಹೋದನು.
ಆ ದಿನದ ನಂತರ ಜಮೀನ್ದಾರನ ಜಾಲದಲ್ಲಿ ಯಾವ ರೈತರು ಸಿಲುಕಿಕೊಂಡಿದ್ದರೋ ಅವರೆಲ್ಲರೂ ಮುಕ್ತರಾದರು. ಅವರ ಮಕ್ಕಳೂ ಸಹ ಜಮೀನ್ದಾರನ ಹೊಲಗಳಿಂದ ಬಿಡುಗಡೆ ಹೊಂದಿದರು. ಇದೆಲ್ಲವನ್ನೂ ನೋಡಿ ಜಮೀನ್ದಾರ ಕೋಪೋದ್ರಿಕ್ತನಾದನು, ತುಂಬಾ ಕೋಪಗೊಂಡನು. ಕೋಪದಿಂದ ಎದ್ದು ತನ್ನ ಹವೇಲಿಯಲ್ಲಿ, ಭವನದಲ್ಲಿ ಇತ್ತಿತ್ತ ತಿರುಗಾಡಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಅವನ ಇಬ್ಬರೂ ಸಹಚರರಾದ ಶೇಂಗಾ ಮತ್ತು ಮೀಂಗಾ ಅಲ್ಲಿಗೆ ಬಂದು ತಲುಪಿದನು. ಜಮೀದಾರ ತನ್ನ ಅಳುಗಳನ್ನ ಕಳಿಸಿ ಕರಿಯನ ಬಳಿ ಇರುವ ಹಸುವನ್ನು ಕದ್ದು ತರಲು ತಿಳಿಸಿದನು. ಅವನ ಆಳುಗಳು ಆ ಹಸುವನ್ನ ಕರೆತಂದರು ಮತ್ತು ಆ ಜಂದರ ಹಸುವಿಗೆ ಹೊಡೆದಿದ್ದನು. ಆವಾಗ ಆ ಹಸು, ತಂದೆಯೇ, ಈ ಹರಿಯ ನನಗೆ ತುಂಬಾ ಹೊಡೆದನು. ದಿನವಿಡೀ ಹೊಲದಲ್ಲಿ ನನ್ನಿಂದ ಕೆಲಸ ಮಾಡಿಸುತ್ತಾನೆ, ಹೊಲವನ್ನು ಉಳುತ್ತಾನೆ. ಜಮೀನ್ದಾರ ಆಶ್ಚರ್ಯಚಕಿತನಾಗಿ ಸಾಧುವಿನ ಕಡೆಗೆ ನೋಡಲು ಪ್ರಾರಂಭಿಸಿದನು. ಜಮೀನ್ದಾರ ಸಾಧುವಿನ ಪಾದಗಳಿಗೆ ಬೀಳುತ್ತಾ ಹೇಳಿದನು. ಎತ್ತಿನ ರೂಪದಲ್ಲಿದ್ದ ಭೈರವ ಅಳುತ್ತಾ ಸಾಧುವಿನ ಬಳಿ ಕ್ಷಮೆಯಾಚಿಸಲು ಕೇಳಲು ಪ್ರಾರಂಭಿಸಿದನು ಎಂದು ಕರಿಯ ಬೇಡಿಕೊಂಡನು. ಸಾಧು ಮಹಾರಾಜರು ಕರಿಯನ ಮಾತನ್ನ ಒಪ್ಪಿಕೊಂಡರು. ಅವರು ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಭೈರವ ಮತ್ತೆ ಮನುಷ್ಯನಾಗಿ ಬದಲಾದನು. ಜಮೀನ್ದಾರ ಮತ್ತು ಬಲರಾಮ ಇಬ್ಬರೂ ಇಡೀ ಗ್ರಾಮದ ಜನರಲ್ಲಿ ಕ್ಷಮೆ ಕೇಳಿದರು ಮತ್ತು ಗ್ರಾಮವನ್ನು ಬಿಟ್ಟು ಹೊರಟು ಹೋದರು. ಇಲ್ಲಿಗೆ ಈ ಕಥೆಯು ಸುಖಾಂತ್ಯಗೊಂಡಿದೆ. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಾಳೆ ಇನ್ನೊಂದು ಸ್ಟೋರಿಯ ಜೊತೆ ಮರಳಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ, ನಗ್ತಾ ಇರಿ.